ಚೆನ್ನಾಗಿದೆ. ಇದು ಸಿಂಪಲ್ ಆಗಿದೆ, ಇದೇ ಸಾಕು. ಇದನ್ನೇ ಫೈನಲ್ ಮಾಡಿ. ಅಯ್ಯೋ ದಡ್ಡ ನನ್ನ ಮಗನೇ, ಸ್ವಲ್ಪ ತೂಕವಾಗಿರೋದು ಸೆಲೆಕ್ಟ್ ಮಾಡೋ. ಓಡಿಸ್ತಾ ಇರೋದು ಅವ್ರು ತಾನೇ. ಏನಂದ್ರಿ ಅಂಕಲ್? ಈಗೆಲ್ಲ ಲೈಟ್ ವೇಟ ಹಾಕೋದು ಅಂತಿದ್ದಾರೆ. ಅಕ್ಷರ, ಇದು ಚೆನ್ನಾಗಿದೆ ಅಲ್ವಾ? ಅಮ್ಮ, ಇದು ಚೆನ್ನಾಗಿದೆ ನೋಡಿ. ಅದಾ? ಅಯ್ಯ ಹೇಳಿ. ಇದೇನಿದು? ಒಳ್ಳೆ ನಾಯಿ ನಾಲ್ಗೆ ತರ ತೆಳ್ಳಗಿದೆ. 3 ದಿನಕ್ಕೆ ಮುರಿದೋಗತ್ತಷ್ಟೇನೆ. ಸ್ವಲ್ಪ ಗಟ್ಟಿ ಮುಟ್ಟಾಗಿರುತ್ತೆ ತೋರ್ಸಮ್ಮ. ಇದು ಚೆನ್ನಾಗಿದೆ ಅಲ್ವೇನ್ರಿ? ಹಾ, ಹಾ, ಬಳೆ ತೋರ್ಸಮ್ಮ. ಅಮ್ಮ, ಇದು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಅಲ್ವಾ? ಅಯ್ಯ, ಇಂಥ ಬಳೆ ಹಾಕೊಂಡ್ರು ಒಂದೇ, ಹಾಕೊಳ್ದೇ ಇದ್ರು ಒಂದೇ. ಇಂಥ ಬಳೆ ಹಾಕೊಂಡು ಪಾತ್ರೆ ತೊಳಿವಾಗ ನಾರ್ಕ್ ಸಿಗಾಕೊಂಡು ಕಟ್ಟಾಗ್ಬಿಡುತ್ತೆ. ಅಲ್ಲಿದ್ಯಲ್ಲಮ್ಮ ಗಟ್ಟು ಮುಟ್ಟಾಗಿರೋ ಬಳೆ, ಅದನ್ನ ತಗೋ. ಅಪ್ಪ, ನೀವೇನು ಟೆನ್ಷನ್ ತಗೋಬಿಡಿ. ನನ್ನ ಸೇವಿಂಗ್ಸ್ ಅಕೌಂಟ್ ಇದೆಯಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ಅಮ್ಮ, ನಮ್ಮ ಕಡೆಯಿಂದ ತಾಳಿ ಮತ್ತೆ ತಾಳಿ ಚೈನ್ ತಗೊಳ್ಳೋಣ ಮೇಡಮ್. ಗಟ್ಬಿಟ್ಟಾಗಿರ್ಬೇಕು. ಒಂದು 60-70 ಗ್ರಾಮ್ ಇರಲಿ, ತೋರಿಸಿ. ಅಯ್ಯೋ ಅಯ್ಯೋ ಅಯ್ಯೋ, ಅಷ್ಟೊಂದು ತೂಕದ ಯಾಕೋ? ಈಗಿನ ಕಾಲದಲ್ಲಿ ಎಲ್ಲರೂ ಸಿಂಪಲ್ ಆಗಿರೋದನ್ನೇ ಇಷ್ಟಪಡೋದು. ಅಯ್ಯೋ ಸುಮ್ಮನೆ ರಾಮ, ನಿಮ್ಗೆ ಗೊತ್ತಾಗಲ್ಲ. ತೆಳ್ಳಿಗಿರೋದು ಹಾಕೊಂಡ್ರೆ ಅಲ್ಲಿ ಸಿಕ್ಕಾಕೊಂಡು ಕಟ್ಟಾಗಲ್ವಾ? ಆಮೇಲೆ ಅಪ್ಶಕನ ಅಂತೀಯ. ನಗು ನಗು, ಇನ್ನೆಷ್ಟು ದಿನ? ಏನಂದ್ರಿ? ಏನಿಲ್ಲ, ನಿನ್ ಸ್ಕೂಲು ಇನ್ನೆಷ್ಟು ದಿನ ಅಂದೆ. ಅಂದ್ರೆ ನಾನು ಸ್ಕೂಲಿಗೆ ಹೋಗಲ್ಲ ಅಂತನಾ? ಅದೇ, ಆ ಭುವನೇಶ್ವರಿ ಅವರು ಅದೇನೋ ಗಲಾಟೆ ಮಾಡ್ತಾ ಇದಾರಲ್ಲ. ಅವ್ರೀಗ ತಣ್ಣಗಾಗಿದ್ದಾರೆ ಅಂಕಲ್. ಆ ಊರಲ್ಲಿ ರುದ್ರ ಅಂತ ಒಬ್ರಿದ್ದಾರೆ. ಅವ್ರು ನಂಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ. ಅವ್ರು ಆ ಊರಲ್ಲಿ ಇರೋವರೆಗೂ ಜುಟ್ನಳ್ಳಿ ಸ್ಕೂಲ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ.